ಉದ್ಯೋಗಾಕಾಂಕ್ಷಿಗಳಿಗೆ ಕೈ ಸರ್ಕಾರದಿಂದ ಸಿಹಿ ಸುದ್ದಿ. ಸರ್ಕಾರಿ ನೇಮಕಾತಿ ವಯೋಮಿತಿ 5 ವರ್ಷ ಕಾಲ ಸಡಿಲ. ಉದ್ಯೋಗಾಕಾಂಕ್ಷಿಗಳಿಗೆ ಕೈ ಸರ್ಕಾರದಿಂದ ಸಿಹಿ ಸುದ್ದಿ. ಸರ್ಕಾರಿ ನೇಮಕಾತಿ ವಯೋಮಿತಿ 5 ವರ್ಷ ಕಾಲ ಸಡಿಲ. 2027ರ ಡಿಸೆಂಬರ್ 31ರವರೆಗೂ ಹೊರಡಿಸುವ ಇಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರ ಸಾಧ್ಯತೆ. ಒಳ ಮೀಸಲಾತಿ ಕಾರಣಗಳಿಂದ ನೇಮಕಾತಿಗಳ ವಿಳಂಬ. ಹೀಗಾಗಿ ಎಲ್ಲಾ ಪ್ರವರ್ಗದ ಅಭ್ಯರ್ಥಿಗಳಿಗೆ ಬಿಗ್ ರಿಲೀಫ್. ಗರಿಷ್ಠ ವಯೋಮಿತಿ 5 ವರ್ಷ ಸಡಿಲಗೊಳಿಸಲು ನಿರ್ಧಾರ. ನೇಮಕಾತಿ ವಿಳಂಬ ಹಿನ್ನೆಲೆ ಆಕಾಂಕ್ಷಿಗಳಿಂದ ಹೋರಾಟ. ವಯೋಮಿತಿ ಕಾರಣಕ್ಕೆ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಶುರುವಾಗಿತ್ತು. ಹೀಗಾಗಿ ಸಿವಿಲ್ ಸೇವೆಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡಿದ್ದಾರೆ. ಲಕ್ಷಾಂತರ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಿದೆ ಈ ಒಂದು ನಿಯಮ. ಇದೀಗ ಕೈ ಸರ್ಕಾರದಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ಗರಿಷ್ಠ ವಯೋಮಿತಿ 5 ವರ್ಷವನ್ನ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದೆ. ಅಂದ್ರೆ ಈಗ ಒಂದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಹೈರಿಂಗ್ ಮಾಡ್ಕೊಳ್ಳೋಕೆ, ಅಲ್ಲಿ ರಿಕ್ರೂಟ್ ಮಾಡ್ಕೊಳ್ಳೋಕೆ ಒಂದು ಅಂದ್ರೆ ಹಿಂದೇಟನ ಅಂದ್ರೆ ಸ್ವಲ್ಪ ಟೈಮ್ ಅನ್ನ ತೆಗೆದುಕೊಂಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಅಲ್ಲಿ ಎಕ್ಸಾಮ್ ಬರೆದಿದ್ದವರಾಗಿರ್ಬೋದು, ಅರ್ಜಿಯನ್ನು ಸಲ್ಲಿಸಿದವರಾಗಿರ್ಬೋದು, ಎಲ್ಲರೂ ಕೂಡ ಏನಪ್ಪಾ ಸರ್ಕಾರ ಇನ್ನೂ ಅಲ್ಲಿ ರಿಕ್ರೂಟ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥ ಟೆನ್ಷನ್ ಹೆಚ್ಚಾಗಿತ್ತು. ಆದ್ರೆ ಅವರಿಗೆ ಇದೀಗ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ.